plastic. Nature don't like it, but we like it. No, we have to avoid, protect nature from it. Why we have to avoid plastic? Some plastic we can throw. Some incinerate animals lost their lives, and it's also called indesirable waste. Oh, is it? Today onwards I carry paper bags or glass bags instead of plastic bags. Good. Let's welcome 6th and 7th students to make awareness about effects of plastic. Give them a big round of applause. ದಾಹ, ಮಳೆ ಇಲ್ಲ, ನೀರಿಲ್ಲ, ಕೆರೆ ಕಟ್ಟೆಗಳೆಲ್ಲ ಬರಿದಾಗಿ ಹೋಗಿವೆ. ನದಿ ಬತ್ತಿ ಹೋಗಿದೆ. ಜನರಿಗೂ ಜಾನುವಾರುಗಳಿಗೂ ನೀರಿಲ್ಲ. ಅಯ್ಯೋ, ಏನು ಮಾಡೋದು? ನೀರಿಲ್ಲದೆ ಹೇಗೆ ಬದುಕೋದು? ನಾವು ಹೇಗೆ ಈ ಭೂಮಿ ಮೇಲೆ ಇರೋದು? ದೊಡ್ಡಮ್ಮ, ನನಗೆ ಹಾಲು ಬೇಡ, ಚೆನ್ನಾಗೇ ಇಲ್ಲ. ಏನ್ ಮಾಡೋದ್ ಮಗು? ಇದು ಹಾಲು. ನಮ್ ಕಾಲದಲ್ಲಿ ನಂದಿನಿ ಪ್ಯಾಕೆಟ್ ಆದ್ರೂ ಸಿಕ್ತಿತ್ತು. ನಮ್ಮ ಅಜ್ಜಿ ಕಾಲದಲ್ಲಿ ದನನ ಮನೆಯಲ್ಲೇ ಸಾಕ್ಬಿಟ್ಟು ರುಚಿಯಾದ ಪೌಷ್ಟಿಕವಾದ ಹಾಲನ್ನ ಕೊಡ್ಕೊಳ್ತಾ ಇದ್ರು. ದನ ಹಾಲು ಕೊಡ್ತಿತ್ತ, ಮತ್ ಹೀಗೆ ಯಾಕೆ ಕೊಡಲ್ಲ? ನಮ್ಮ ಕಾಲದಿಂದನೂ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ತಿಂದು ಹಾಲು ಕೊಡೋದನ್ನ ಕಡಿಮೆ ಮಾಡಿ ಮಾಡಿ ಈಗ ಹಾಲು ಕೊಡೋದ್ ನಿಲ್ಸೇ ಬಿಟ್ಟಿದೆ. ಅಂದ್ರೆ ನಂಗೆ ಒಳ್ಳೆ ಹಾಲು ಸಿಗೋದೇ ಇಲ್ವಾ? ಇದು ಎಂತದೋ ಕಿಕ್ಕಾಗಿದೆ ಮಾಡುತ್ತಿರುವ ತಪ್ಪು. ಪ್ಲಾಸ್ಟಿಕ್ ನ ಮಾಯೆ ಕೊಲ್ಲುತ್ತಿದೆ ಭೂತಾಯ. ಇದು ಎಂತದೋ ಕಿಕ್ಕಾಗಿದೆ ಮಾಡುತ್ತಿರುವ ತಪ್ಪು. ಪ್ಲಾಸ್ಟಿಕ್ ನ ಮಾಯೆ ಕೊಲ್ಲುತ್ತಿದೆ ಭೂತಾಯ. ಓಹೋ, ಇಂತಹ ಒಂದು ತಪ್ಪು ನಾವು ಮಾಡಬಹುದಾ? ನಾವು ಬಾಳುವ ಮಣ್ಣ ಮೇಲೆ ವಿಷವ ಸುರಿಸಬಹುದಾ? ಇಂತಹ ಒಂದು ತಪ್ಪು ನಾವು ಮಾಡಬಹುದಾ? ನಾವು ಬಾಳುವ ಮಣ್ಣ ಮೇಲೆ ವಿಷವ ಸುರಿಸಬಹುದಾ? ಕಣ್ಣ ಮುಚ್ಚಿಕೊಂಡು ನಾವು ಈ ತಪ್ಪನ್ನು ಸಹಿಸಿಕೊಂಡರೆ ನಮ್ಮ ನಾಳಿನ ಸಂತತಿಗಳು ಬಾಳಲು ಸ್ಥಳ ಎಲ್ಲಿ? ನೋ ಹೇಳೋಣ ಈಗ, ನೋ ಹೇಳೋಣ ಈಗ, ನೋ ಹೇಳೋಣ ಬಾ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ನೋ ಹೇಳೋಣ ಬಾ. ನೋ ಹೇಳೋಣ ಈಗ, ನೋ ಹೇಳೋಣ ಈಗ, ನೋ ಹೇಳೋಣ ಬಾ. ಪ್ಲಾಸ್ಟಿಕ್ ಕಸಕ್ಕೆ ಈಗ ನೋ ಹೇಳೋಣ ಬಾ. ಎಲ್ಲ ಪ್ಲಾಸ್ಟಿಕ್ಕು ತುಂಬಾ ಕೆಟ್ಟದು ಅಲ್ಲ. ಗುಡ್ ಬ್ಯಾಡ್ ಪ್ಲಾಸ್ಟಿಕ್ ಬಗ್ಗೆ ಅರ್ಥಕೋ ಮಗ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎತ್ತಾಕ್ಬಿಡು. ಗುಡ್ ಪ್ಲಾಸ್ಟಿಕ್ ಗಳನ್ನು ಮಾತ್ರ ಯೂಸ್ ಮಾಡು. ಆದ್ರೆ ತರಕಾರಿ ಕವರ್ ಅದು ಸಿಂಗಲ್ ಯೂಸ್ ತರ ಬ್ಯಾಡ್ ಪ್ಲಾಸ್ಟಿಕ್ ಗಳನ್ನು ಮಾಡು ರಿಫ್ಯೂಸ್. ರೀಸೈಕಲ್ ವಿಧಾನಕ್ಕೆ ನಿನ್ನನ್ನು ಬದಲಾಯಿಸು. ಚಿಕ್ಕ ದೊಡ್ಡ ವಸ್ತುವಿಗೆ ತಿಟ್ಟು ಹೊಸ ಬಣ್ಣ. ಹೂವಿನಂತ ಮಗುವೆ ನೀ ಸ್ವಲ್ಪ ಕೇಳಮ್ಮ. ಈ ಜಗತ್ತನ್ನು ಸುಂದರವಾಗಿ ನೋಡಿಕೊಳ್ಳಮ್ಮ. ಹೂವಿನಂತ ಮಗುವೆ ನೀ ಸ್ವಲ್ಪ ಕೇಳಮ್ಮ. ಈ ಜಗತ್ತನ್ನು ಸುಂದರವಾಗಿ ನೋಡಿಕೊಳ್ಳಮ್ಮ. ಪ್ಲಾಸ್ಟಿಕ್ ನಿಂದ ಭೂಮಿಯನ್ನು ತುಂಬಿಬಿಟ್ಟೆವೆ. ನದಿ ಕಡಲಿನಲ್ಲೂ ಪ್ಲಾಸ್ಟಿಕ್ ಹರಿಯಬಿಟ್ಟೆವೆ. ಇಂತಹ ಒಂದು ತಪ್ಪು ನಾವು ಮಾಡಬಹುದಾ? ನಾವು ಬಾಳುವ ಮಣ್ಣ ಮೇಲೆ ವಿಷವ ಸುರಿಸಬಹುದಾ? ನಮ್ಮನ್ನು ಅರಿವ ಸಮಯ ಇದುವೇ, ತಿದ್ದಿಕೊಳ್ಳೋಣ. ಇಲ್ಲವಾದರೆ ಪ್ಲಾಸ್ಟಿಕ್ ಅಲೆಗಳಲ್ಲಿ ಮುಳುಗಿ ಹೋಗುವೆವು. ನೋ ಹೇಳೋಣ ಈಗ, ನೋ ಹೇಳೋಣ ಈಗ, ನೋ ಹೇಳೋಣ ಬಾ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ನೋ ಹೇಳೋಣ ಬಾ. ನೋ ಹೇಳೋಣ ಈಗ, ನೋ ಹೇಳೋಣ ಈಗ, ನೋ ಹೇಳೋಣ ಬಾ. ಪ್ಲಾಸ್ಟಿಕ್ ಕಸಕ್ಕೆ ಈಗ ನೋ ಹೇಳೋಣ ಬಾ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ನೋ ಹೇಳೋಣ ಬಾ. ಪ್ಲಾಸ್ಟಿಕ್ ಕಸಕ್ಕೆ ಈಗ ನೋ ಹೇಳೋಣ ಬಾ.
ನೋಡಿದ್ರ ನೀವು ಈ ಸಮಸ್ಯೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ? ಒಂದು ವೇಳೆ ನಾವು ಈ ಪ್ಲಾಸ್ಟಿಕ್ ಕಸಗಳನ್ನು ನಿಲ್ಲಿಸಲಿಲ್ಲ ಅಂದರೆ ಇದುವೇ ನಮ್ಮ ಭೂಮಿಯನ್ನು ಹೆಬ್ಬಾಯಿನ ರೂಪದಲ್ಲಿ ನುಂಗು ಬಿಡುತ್ತದೆ. ಮತ್ತೆ ನಾವೆಲ್ಲರೂ ಅರಿತುಕೊಳ್ಬೇಕಾಗಿದೆ ಯಾವುದು ಗುಡ್ ಪ್ಲಾಸ್ಟಿಕ್ ಮತ್ತು ಬ್ಯಾಡ್ ಅಂತ. ರೀಸೈಕ್ಲಿಂಗ್ ನಮ್ಮ ಎಲ್ಲರೂ ಅತ್ಯವಶ್ಯಕವಾದ ಕರ್ತವ್ಯವಾಗಿದೆ. ಉದಾಹರಣೆಗೆ ಪ್ಲಾಸ್ಟಿಕ್ ಬಾಟಲ್, ಇದನ್ನು ನಾವು ರೀಸೈಕಲ್ ಮಾಡಬಹುದಾಗಿದೆ. ರೀಸೈಕಲ್ ವಿಧಾನಗಳನ್ನು ನಾವೆಲ್ಲರೂ ಹೆಚ್ಚುವಾಗಿ ಮೋಟಿವೇಟ್ ಮಾಡಬೇಕಾಗಿದೆ. ಇದಕ್ಕೆ ಉದ್ದಿಮೆಗಳಲ್ಲಿರುವವರಿಗೆ ಸಮುದಾಯ, ಅರಸಾಂಗ ಮೂವರಿಗೂ ಜವಾಬ್ದಾರಿ ಉಂಟು. ಆಗ ಮಾತ್ರವೇ ಕಸವಿಂದ ರಸ ಎಂಬ ಸಂಪತ್ತನ್ನು ಪಡೆಯಬಹುದು. ನಾವು ರಿಫ್ಯೂಸ್ ಮಾಡಬೇಕಾಗಿರುವ ಮತ್ತೊಂದು ವಿಷಯ ಅಂದರೆ ಅದು ತೆಳುವಾದ ಪ್ಲಾಸ್ಟಿಕ್ ಕವರ್ಗಳು ಹಾಗೂ ಕಪ್ಪುಗಳನ್ನು ಬೆಳೆಸುವುದು. ಇದನ್ನು ಈಗಲಾದರೂ ನಾವು ತಡಕಟ್ಟ ಮರೆತರೆ ಪರಿಸ್ಥಿತಿ ಕೈಮೀರಿ ಹೋಗೋದ್ರಲ್ಲಿ ಸಂಶಯನೇ ಇಲ್ಲ.